असतो मा सद्गमय तमसो मा ज्योतिर्गमय मृत्योर्मा अमृतं गमय सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಆ ಪರಮಾತ್ಮನಲ್ಲಿ ಅಪಾರ ಭಕ್ತಿ ಇಟ್ಟು ನಮ್ಮ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತೇವೆ. ಹಾಗೂ ಗುರು ಪರಂಪರಕ್ಕೆ ನಮಗೆ ಈ ಒಂದು ಸಂದರ್ಭ ಕೊಟ್ಟಿದ್ದಕ್ಕಾಗಿ ನಾವು ಅವರ ಆಶೀರ್ವಾದವನ್ನು ಸ್ವೀಕರಿಸಿ ಅವರಿಗೂ ಕೂಡ ನಮನ ಮಾಡುತ್ತೇವೆ. ಸೊ ಇವತ್ತು ಎರಡನೇ ಪಾಠ ನಮ್ದು. ನಿನ್ನೆ ನಾವು ನೋಡಿದ್ವಿ ಭಗವದ್ಗೀತೆ ಯಾಕೆ, ಅದರಲ್ಲಿ ಇರ್ತಕ್ಕಂಥ ಮಹಾತ್ಮೆ ಏನು, ಆಮೇಲೆ ಈ ಭಗವದ್ಗೀತೆ ನಮಗೆ ಒಗ್ಗುತ್ತೋ ಇಲ್ಲೋ, ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ವಿಷಯಗಳು ನಮ್ಮ ಪರಿಸ್ಥಿತಿಗೆ ನಮ್ಮ ಒಂದು ಜೀವನಕ್ಕೆ ಒಗ್ಗುತ್ತೋ ಇಲ್ಲ ಅಂತ ಅದನ್ನು ಕೂಡ ನಾವು ಬಹಳ ಕುಲಂಕುಷವಾಗಿ ನಿನ್ನೆ ನೋಡಿದ್ವಿ. ಹೇಗೆ ಅರ್ಜುನನ ಪರಿಸ್ಥಿತಿ ಮತ್ತೆ ನಮ್ಮ ಪರಿಸ್ಥಿತಿ ಒಂದೇ. ನಾವು ಇವಾಗ ಯುದ್ಧ ಭೂಮಿಯಲ್ಲಿ ಇದ್ದೀವಿ, ಅರ್ಜುನ ಕೂಡ ಯುದ್ಧ ಭೂಮಿಯಲ್ಲಿ ಇದ್ದಾನೆ. ಇದನ್ನ ಹೇಳಿದವ್ರು ಯಾರು? ಸಾಕ್ಷಾತ್ ನಾವು ಯಾರನ್ನ ಬೇಡ್ಕಂತೀವೋ, ಎಲ್ಲ ದಾರಿಗಳು ಎಲ್ಲ ಬಾಗಿಲು ಮುಚ್ಚೋದ್ಮೇಲೆ ನಾವು ಯಾರನ್ನ ಬೇಡ್ಕಂತೀವೋ ಅದೇ ಪರಮಾತ್ಮ, ವಿಷ್ಣು ಪರಮಾತ್ಮನೇ ಕೃಷ್ಣ ರೂಪದಲ್ಲಿ ಬಂದು ನಮಗೆ ಈ ಬೋಧನೆ ಮಾಡಿದ್ದು. ಸೊ ಎಲ್ಲ ರೀತಿಯಿಂದ ನಮಗೆ ಏನ್ ತಿಳಿತು ಇದರಲ್ಲಿ, ಇದು ನಮಗೆ ಸರಿಯಾದ ಒಂದು ಗ್ರಂಥ. ಮತ್ತೆ ಅದಕ್ಕಿಂತ ಹೆಚ್ಚಿಂದೇನು, ಸಮಯಕ್ಕೂ ಕೂಡ ಇದು ನಮಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಹೇಗೆ ಇದು ಧರ್ಮ ಗ್ರಂಥವಾಗಿದೆ, ಪ್ರಮಾಣ ಗ್ರಂಥವಾಗಿದೆ, ಆಧ್ಯಾತ್ಮಿಕ ಜ್ಞಾನ ಗ್ರಂಥ ಕೂಡ ಆಗಿದೆ, ಮತ್ತೆ ಭೌತಿಕ ಜ್ಞಾನ ಗ್ರಂಥ ಆಗಿದೆ, ಮತ್ತೆ ಮಾರ್ಗದರ್ಶಕ ಗ್ರಂಥ ಆಗಿದೆ. ಇನ್ನ ಏನ್ ಬೇಕು? ಇಷ್ಟೆಲ್ಲ ನೋಡಿ ನಮ್ಗೇನು ಅನ್ನಿಸ್ತು, ಇವಾಗ ಇದು ನಮಗೆ ಸರಿಯಾದ ಗ್ರಂಥ ಇದೆ, ನಮ್ಮ ಜೀವನದಲ್ಲಿ ಅಳವಡಿಸಿ ಇದರಿಂದ ನಾವು ಮೊದಲನೇದಾಗಿ ದುಃಖ ಮುಕ್ತರಾಗಬೇಕು, ಎರಡನೇದು ನಮ್ಮಲ್ಲಿ ಉಲ್ಲಾಸ ಬರಬೇಕು, ಮೂರನೇದು ನಮ್ಮಲ್ಲಿ ಒಂದು ಪ್ರಗತಿ ಕಾಣ್ಬರ್ಬೇಕು, ನಾಲ್ಕನೇದು ನಮ್ಮಿಂದ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು, ಕೊನೆಯದಾಗಿ ಆ ಪರಮಾತ್ಮನ ಚರಣವನ್ನು ನಾವು ಸೇರ್ಬೇಕು. ಸೊ ಇದು ನಮ್ದು ಟಾರ್ಗೆಟ್ಸ್ ಆಯ್ತು, ನಮ್ದು ಗೋಲ್ಸ್ ಆಯ್ತು ಇವಾಗ. ಸೊ ಇದನ್ನೆಲ್ಲ ನಾವು ಕೇಳ್ಕೊಂಡ್ಮೇಲೆ ಇವಾಗ ಒಂದು ಪ್ರಶ್ನೆ ಬರುತ್ತೆ, ಹೌದು ನಾವೇನೋ ಭಗವದ್ಗೀತೆ ನಮಗೆ ಸರಿ ಇದೆಯೋ ಇಲ್ಲೋ ಅಂತ ನಾವು ಅದ್ರ ಬಗ್ಗೆ ಎಲ್ಲ ಇಷ್ಟೆಲ್ಲ ನಾವು ಸ್ಟಡಿ ಮಾಡಿ ಡ್ಯೂ ಡೆಲಿಜೆನ್ಸ್ ಮಾಡಿ ನಾವೆಲ್ಲ ನೋಡ್ಕೊಂಡ್ವಿ, ಒಳ್ಳೇದು. ಬಟ್ ನಾವು ಸರಿಯಾದ ಸ್ಟೂಡೆಂಟ್ ಆಗಿದೀವೋ, ಶಿಷ್ಯ ಆಗಿದೀವೋ ಇಲ್ಲೋ ಅಂತ ಅದನ್ನು ಒಂದು ನೋಡ್ಬೇಕಲ್ಲ. ಸೊ ಒಂದು ಸರಿಯಾದ ಶಿಷ್ಯಂಗೆ ಏನೇನು ಗುಣಗಳಿರ್ಬೇಕು ಅಂತ ಒಂದು ಸ್ವಲ್ಪ ನೋಡೋಣ. ಇದರಲ್ಲಿ ಯಾವ್ದಾದ್ರು ಹೆಚ್ಚು ಕಡಿಮೆ ಇದ್ರೆ ನಾವು ಅದನ್ನ ಸರಿಪಡಿಸ್ಕೊಂಡು ಇವೆಲ್ಲ ಗುಣಗಳು ನಮ್ಮಲ್ಲಿ ಇತ್ತಂದ್ರೆ ನಮಗೆ ಆ ಒಂದು ಜ್ಞಾನ ಶೇಖರಣೆ ಮಾಡೋ ಶಕ್ತಿ ಬಹಳ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗೇನೆ ಇದನ್ನ ನಾವು ನೋಡ್ಬೇಕು. ಮೊದಲನೇದು, ನಾವು ಈ ಒಂದು ಪಾಠ ಕಲೀಲಿಕ್ಕೆ ಯಾರ ಹತ್ರ ನಾವು ಹೋಗಿದೀವೋ ಗುರುಗಳ ಹತ್ರ ವಿನಮ್ರತೆಯಿಂದ ಹೋಗ್ಬೇಕು. ಅಂದ್ರೆ ಯಾವುದು ಜಂಬ ಅದು ಇದು ಯಾವುದು ಇರಬಾರ್ದು, ಒಂದು ವಿನಮ್ರತೆ, ಹ್ಯೂಮಿಲಿಟಿ ಅಂತೀವಲ್ಲ ಅದಿರ್ಬೇಕು. ಎರಡನೇದು, ನಮ್ಮಲ್ಲಿ ಒಂದು ಸಮರ್ಪಣೆ ಭಾವ ಇರಬೇಕು. ಮತ್ತೆ ಅದೇ ಯಾವುದೇ ರೀತಿ ಜಂಬ ಇರಬಾರ್ದಲ್ಲಿ. ಮೂರನೇದು,
ನಮ್ಗೆ ಯಾವುದೇ ಒಂದು ಸಮಸ್ಯೆ, ನಮ್ಮ ವೈಯಕ್ತಿಕ ಸಮಸ್ಯೆ ಆಯ್ತು, ಇಲ್ಲ ನಮ್ದು ಏನಾದ್ರೂ ಒಂದು ಪ್ರಶ್ನೆ ಇತ್ತು, ಅದನ್ನ ಹೇಗಿದೆಯೋ ಹಾಗೆ ಕೇಳಬೇಕು. ಅದರಲ್ಲಿ ಮತ್ತೆ ಹೆಚ್ಚು ಮಾಡೋದಾಗ್ಲಿ ಕಮ್ಮಿ ಮಾಡೋದಾಗ್ಲಿ ಅದನ್ನ ನಾವು ಅಲ್ಲಿ ಮಾಡರೇಷನ್ ಮಾಡಬಾರ್ದು. ನಾಲ್ಕನೇದು, ನಮ್ಮಲ್ಲಿ ಕುತೂಹಲತೆ ಇರಬೇಕು. ಕಲಿಬೇಕು ಅನ್ನೋದು ಒಂದು ಕುತೂಹಲ ಸಾಕಷ್ಟು ಇರಬೇಕು. ಅದು ಯಾವತ್ತಿಗೂ ಕಮ್ಮಿ ಆಗ್ಬಾರ್ದು. ಕಮ್ಮಿ ಆದ್ರೆ ಅದನ್ನ ನಾವು ಮತ್ತೆ ಜಾಸ್ತಿ ಮಾಡ್ಕೋಬೇಕು. ಐದನೇದು, ಗುರುಗಳಿಗೆ ಪ್ರೀತಿ ಮತ್ತೆ ಆದರ ಸದಾ ಇರಬೇಕು. ಆರನೇದು, ನಾವು ಗುರುಗಳ ಹತ್ರ ಅಪೇಕ್ಷೆ ಮಾಡೋದೇನು, ನನಗ್ ಯಾವ್ದು ಇಷ್ಟ ಇದೆ ಕೇಳಲಿಕ್ಕೆ, ನನಗ್ ಯಾವ್ದು ಮಾಡ್ಲಿಕ್ಕೆ ಸಹಜ ಇದೆ ಅದನ್ನ ನೀವು ಹೇಳು ಅಂತ ನಾವು ಯಾವತ್ತೂ ಅವರಿಗೆ ಆ ರೀತಿ ಒಂದು ಸಿಗ್ನಲ್ಸ್ ಕೊಡಬಾರ್ದು. ನಮ್ಗೆ ಏನ್ ಮಾಡ್ಲಿಕ್ಕೆ ಏನ್ ಜೀವನದಲ್ಲಿ ಸರಿ ಇದೆಯೋ ಮತ್ತೆ ಒಳ್ಳೇದು ಅದನ್ನ ಮಾತ್ರ ಹೇಳಿ ಅಂತ ನಾವು ಅವರಿಗೆ ಸದಾ ಅದನ್ನೇ ಪ್ರೇರಣೆ ಅವ್ರಿಗೆ ಮಾಡ್ತಾ ಇರ್ಬೇಕು ನಾವು. ಇವಾಗ ಒಂದೊಂದ್ಸರ್ತಿ ಏನಾಗುತ್ತೆ, ಇಲ್ಲ ಈ ಮಾರ್ಗ ಇದೆಯಲ್ರಿ, ಇದು ಬಿಟ್ರೆ ಬೇರೆ ಏನಾದ್ರೂ ಇದೆಯಾ, ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಏನಾದ್ರೂ ಇದೆಯಾ, ಪ್ಲಾನ್ ಬಿ ಪ್ಲಾನ್ ಸಿ ತರ, ಆ ತರ ಯಾವ್ದು ಕೇಳಬಾರ್ದು. ಅವ್ರು ಏನ್ ಹೇಳ್ತಾರೋ ಅದನ್ನ ಸರ್ವಶ್ರೇಷ್ಠ ಅವ್ರು ಹೇಳಿದ್ದಾರೆ, ಅದನ್ನೇ ನಾವು ಪಾಲಿಸ್ಲಿಕ್ಕೆ ನಾವು ಮುಂದಿರ್ಬೇಕು. ಏಳನೇದು, ಏನ್ ಹೇಳಿರ್ತಾರೋ ಅದನ್ನ ನಾವು ಏಕಾಗ್ರತೆಯಿಂದ ಕೇಳಿ ಅದರಲ್ಲಿ ಏನೇನ್ ಡೌಟ್ ಬರುತ್ತೆ ನಿಸ್ಸಂಕೋಚವಾಗಿ ನಾವು ಆ ಒಂದು ಸಮಸ್ಯೆಗಳನ್ನ ಅವ್ರ ಹತ್ರ ನಾವು ಕ್ಲಾರಿಟಿ ತಗೋಬೇಕು. ಅದನ್ನ ಡೌಟ್ ಇಟ್ಕೊಂಡು ನೀವು ಮುಂದೆ ಪಾಠ ಕೇಳಿದ್ರೆ ಇನ್ನ ಹೆಚ್ಚು ತೊಂದರೆನೇ ಆಗುತ್ತೆ ಹೊರತು ನಿಮಗೆ ಅದರಿಂದ ಒಳ್ಳೇದಾಗಿಲ್ಲ. ಸೊ ಇದನ್ನು ಒಂದು ಅವ್ರು ಹೇಳಿದ್ದಾರೆ. ಕೊನೆಯದಾಗಿ ನಾವು ಏನೇನ್ ಕಲ್ತಿದೀವೋ ಅದನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಅದನ್ನ ಅಳವಡಿಸ್ಬೋದು ಅನ್ನೋದನ್ನ ಸತತವಾಗಿ ಪ್ರಯತ್ನ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಇದು ಸುಮ್ಮನೆ ಒಂದು ಟೈಮ್ ಪಾಸ್ ಅಂತಂದಂಗೆ ಆ ಒಂಥರದ್ದು ಒಂದು ಇನ್ಸಿಡೆಂಟ್ ಆಗೋಗುತ್ತಿದೆ. ಏನ್ ಹೇಳಿದ್ದಾರೆ, ನಿಷ್ಠೆಯಿಂದ ಏನಾದ್ರೂ ಬರ್ಕೊಳ್ಳೋದಿದ್ರೆ ಬರ್ಕೋಬೇಕು, ಇಲ್ಲ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಬೇಕು, ಮಾಡಿ ಇದನ್ನ ಈ ಸಂದರ್ಭದಲ್ಲಿ ನಾನು ಉಪಯೋಗಿಸ್ತಾ ಇದ್ದೀನಿ, ಇದು ಸರಿ ಇದೆಯೋ ಇಲ್ಲೋ, ಅವಾಗ ನಿಮ್ಗೆ ಅದು ಅನುಭವ ಆಗುತ್ತೆ. ನಿನ್ನೆ ನಾನು ಹೇಳಿದ್ನಲ್ಲ, ಹೇಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೋ ಹಾಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಒಂದು ಹೇಳಿದಿರಿ, ಅದ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ನೀವು ಅದನ್ನ ಅಳವಡಿಸ್ತೀರಿ, ಅಳವಡಿಸಿದ್ಮೇಲೆ ಅದೇ ಆಕ್ಷನ್ ಆಗುತ್ತೆ, ಆಕ್ಷನ್ ಆದ್ಮೇಲೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಫೇವರಬಲ್ ಇತ್ತಂದ್ರೆ ಮತ್ತಿಷ್ಟು ನಿಮಗೆ ಆ ಶ್ರದ್ಧೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಇಲ್ಲಿ ಏನಾದ್ರೂ ಸಂಶಯ ಇತ್ತು ಅದನ್ನ ಮತ್ತೆ ನೀವು ಗುರುಗಳ ಹತ್ರ ಕೇಳಿ ಅವ್ರ ಹತ್ರ ಮತ್ತೆ ಅದನ್ನ ಒಂದು ನಿಮಗೆ ಒಂದು ಕಾನ್ಫಿಡೆನ್ಸ್ ತಗೊಂಡು ಅದನ್ನ ಜೀವನದಲ್ಲಿ ನೀವು ಅಳವಡಿಸ್ಬೋದು. ಸೊ ಇದು ಒಂದು ಸರಿಯಾದ ಒಂದು ಆದರ್ಶ ಶಿಷ್ಯ ಅನ್ನೋದಕ್ಕೇನಿದೆ, ಇವೆಲ್ಲ ಕ್ವಾಲಿಟೀಸ್ ಆಯ್ತು. ಇವಾಗ ಏನಾಯ್ತು, ಒಂದ್ ಕಡೆ ಭಗವದ್ಗೀತೆ ಇದೆ, ಇನ್ನೊಂದ್ ಕಡೆ ನಾವು ಶಿಷ್ಯರಾಗಿದ್ದೀವಿ. ಇನ್ನ ನಾವು ಮುಂದುವರ್ಸೋಣ ನಮ್ಮ ಪಾಠನ. ಸತ್ಸಂಗದ ಒಂದು ಮಹಾತ್ಮೆಯನ್ನ ನಾನು ಹೇಳಿ ಶುರು ಮಾಡೋಣ ಅಂತಿದ್ದೀನಿ. ಇವತ್ತು ನಾವು ಇದೇನ್ ಮಾಡ್ತಾ ಇದೀವಿ, ಇದು ಒಂದು ಸತ್ಸಂಗ. ಸತ್ಸಂಗ ಅಂದ್ರೇನು, ಒಳ್ಳೆ ವಿಚಾರ ಇರ್ತಕ್ಕಂಥವ್ರು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ವಿಚಾರನ ನಮ್ಮಲ್ಲಿ ಒಂದು ಒಳ್ಳೆ ವಿಚಾರನ ಕೇಳಿ ಮತ್ತೆ ಅದರಿಂದ ನಾವು ಲಾಭ ಪಡೀಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ ಅಲ್ವಾ. ಸೊ ಈ ಸತ್ಸಂಗ ಬರ್ಬೇಕಂದ್ರೆ ಪುಣ್ಯ ಬೇಕು. ಎಲ್ಲಾ ಕಡೆ ಈ ತರದ್ದು ಸತ್ಸಂಗಗಳು ಆಗೋದು ಬಹಳ ಬಹಳ ಕಡಿಮೆ. ಸೊ ಸತ್ಸಂಗದಿಂದ ನಮ್ಗೆ ಏನೊಂದು ಅನುಕೂಲ ಆಗ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ. ಒಂದು ಹಳ್ಳಿ ಊರು, ಅಲ್ಲಿ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಮಗ ತಂಗಿಯಂದ್ರು ಇವರೆಲ್ಲ ವಾಸ ಮಾಡ್ತಾ ಇದ್ದಾರೆ. ಮಗ ಸುಮಾರು ಒಂದು 14-15 ವಯಸ್ಸಿನ ಹುಡುಗ, ಬುದ್ಧಿವಂತ, ಆದ್ರೆ ಕಿಡಿಗೇಡಿ, ಯಾವುದಕ್ಕೂ ಏನು ಜವಾಬ್ದಾರಿ ಇಲ್ಲ. ಇವಾಗ ಅಪ್ಪಂಗೆ ಏನ್ ವಿಚಾರ ಆಗ್ತಾ ಇದೆ, 14-15 ಆಯ್ತು, ದೊಡ್ಡವನಾಗಿದ್ದಾನ ಹುಡುಗ, ನಾಳೆ ಏನಿದೆ ನನ್ನ ವ್ಯವಹಾರ ಎಲ್ಲ ಆತ ನೋಡ್ಕೊಂಡು ಮುಂದುವರಿಸ್ಬೇಕು, ಇದನ್ನ ಮನೆ ಜವಾಬ್ದಾರಿ ತಗೋಬೇಕು ಅಂತ ಇದೆ. ಸರ್ವೇ ಸಾಧಾರಣ ಹಳೆ ಕಾಲದಲ್ಲೆಲ್ಲ ಇದೇ ಇತ್ತು. ಅವ್ರೇನ್ ಯಾವ್ದು ಬೇರೆ ಕಡೆ ನೌಕರಿಗಂತ ಹೋಗ್ತಿದ್ದಿಲ್ಲ. ಇಲ್ಲೇ ಏನ್ ತಂದೆ ತಾಯಿಗಳದು ಹೊಲ ಗದ್ದೆ ಇದೆಯೋ, ವ್ಯಾಪಾರ ಇದೆಯೋ, ಇಲ್ಲ ಏನ್ ಅವ್ರದ್ದು ಪ್ರೊಫೆಷನ್ ಇದೆ, ಅದು ಮಾಡ್ತಾ ಇದ್ರು.
ಸೊ ಈ ಚಿಂತೆಯಲ್ಲಿದ್ದಾಗ ಅವ್ರಿಗೆ ಏನಾಯ್ತು, ತಂದೆಗೆ ಏನ್ ಗೊತ್ತಾಯ್ತು, ಯಾರೋ ಒಬ್ರು ಗುರುಗಳು ಬಂದಿದ್ದಾರೆ ಬೇರೆ ಊರಿಂದ, ಅವರಲ್ಲಿ ಭಾಗವತ್ ಕಥೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಈ ಹುಡ್ಗಂಗೆ ಹೇಳ್ತಾರೆ, ಏ ತಮ್ಮ ಪಾರಪ್ಪ ಹೋಗೋಣ, ಅಲ್ಲಿ ಭಾಗವತ್ ಕಥೆ ಇದೆ, ಇವತ್ತು ಸಾಯಂಕಾಲ ಹೋಗಿ ಕೇಳೋಣ ಅಂತೀನಿ. ಇವನೇನ್ ಹೇಳ್ತಾನೆ, ಇವ್ನಿಗೆ ಏನ್ ಅದ್ರಲ್ಲಿ ಏನ್ ಇಂಟ್ರೆಸ್ಟ್ ಇಲ್ಲ ಇವನಿಗೆ, ಯಾಕಂದ್ರೆ ಕಿಡಿಗೇಡಿ, ಏನಿದ್ರು ಆಟ ಆಡೋದು, ಅಲ್ಲಿ ಇಲ್ಲಿ ಸಮಯ ಕಳೆಯೋದು, ಇಂಥ ಕೆಲಸ ಮಾಡ್ಕೊಂಡಿರೋ ನಾನು. ಏನೋ ಅಪ್ಪ ಬಹಳ ಫೋರ್ಸ್ ಮಾಡ್ತಾನಂತ ಅವ್ರ ಅಪ್ಪನ ಹಿಂದೆ ಕಾಲ್ ಎಳ್ಕೊಂಡು ಹೋಗ್ತಾನ ನನಗೆ. 1 ಗಂಟೆ ಇರುತ್ತೆ ಅದು ಭಾಗವತ್ ಕಥಾ. 1 ಗಂಟೆಯಲ್ಲಿ ಪೂರಾ 1 ಗಂಟೆಯಲ್ಲಿ ಅವನಿಗೆ ಒಂದೇ ಒಂದು ವಿಷಯ ಅವನಿಗೆ ತಿಳಿದಿದ್ದೇನೆಂದ್ರೆ, ದೇವತೆಗಳಿಗೆ ಮತ್ತೆ ದೇವಿಗಳಿಗೆ ನೆರಳಿರೋದಿಲ್ಲ. ಅದು ಪುರಾಣದ ಕಥೆಯಲ್ಲಿ ಅವನಿಗೆ ಗೊತ್ತಾಗಿದೆ ಅದು. ಓಕೆ, ಅದೊಂದು ತಲೆಗೆ ಉಳಿಯುತ್ತೆ ಅವನಿಗೆ ಅಷ್ಟೇ. ಮನೆಗೆ ಬರ್ತಾನೆ. ಹೀಗೆ ಒಂದು 4-6 ದಿನ ಕಳೆಯುತ್ತೆ. ಇವನಲ್ಲಿ ಒಂದೇನ್ ಕೆಟ್ಟ ಚಟ ಇತ್ತಂದ್ರೆ, ಎಷ್ಟು ಒಳ್ಳೆ ಸ್ಥಿತಿ ಇದ್ರು ಕೂಡ ಮನೆಯಲ್ಲಿ ಅಲ್ಲಿ ಇಲ್ಲಿ ಕಳ್ತನ ಮಾಡೋದು ಒಂದು ಕೆಟ್ಟ ಚಟ ಇತ್ತು ಇವನಿಗೆ, ಈ ಹುಡುಗಂಗೆ. ಒಳ್ಳೆ ಮಂತನ ಇರೋದ್ರಿಂದ ಯಾರ ಮನೆಗೆ ಹೋದ್ರು ಕೂಡ ಎಲ್ಲಾರು ಪಾಪ ನಂಬಿಕೆಯಿಂದ ಅವನಿಗೆ ಎಲ್ಲಿ ಅಡ್ಡಾಡಿದ್ರು ಮನೆಯಲ್ಲಿ ಯಾವುದೇ ರೀತಿ ನಿರ್ಬಂಧನೆ ಇದ್ದಿಲ್ಲ ಅವನಿಗೆ. ಸೊ ಇವನು ಅದನ್ನೇ ಒಂದೇನೈತೆ ಅನುಕೂಲ ಮಾಡ್ಕೊಂಡು ಎಲ್ಲ ಕಡೆ ಕಳ್ತನ ಮಾಡ್ತಿರ್ತಾನೆ. ಸೊ ಈ ಕಳ್ತನ ಹೀಗೆ ಜಾಸ್ತಿ ಆಯ್ತು. ಎಲ್ಲಾರು ಆ ಪ್ರಮುಖರೇನಿರ್ತಾರೆ ಅವ್ರಿಗೆ ಹೋಗಿ ಹೇಳ್ತಾರೆ, ಏನ್ರಿ ಇದು ನಮ್ಮ ಊರಲ್ಲಿ ಇಷ್ಟು ಕಳ್ತನ ಆಗ್ತಾ ಇದೆ, ಯಾರು ಏನು ಅಂತ ಸ್ವಲ್ಪ ನೋಡ್ರಿ ಅಂತ ಪ್ರಮುಖರಿಗೆ ಹೇಳಿದ್ರೆ, ಅವ್ರಂತಾರೆ ಆಯ್ತು, ನಾ ಒಂದ್ ಕೆಲಸ ಮಾಡ್ತೀನಿ, ನಾನ್ ನಾಳೆ ಎಲ್ಲಾರನ್ನೂ ಒಂದ್ ಕಡೆ ನೀವು ದೇವಸ್ಥಾನದಲ್ಲಿ ಬರ್ರಿ, ನಮ್ಮಲ್ಲಿ ಒಬ್ರು ದೇವಿ ಇದ್ದಾರೆ, ಆ ದೇವಿ ಬಂದು ಯಾರನ್ನೋದು ಅವ್ರು ಕಂಡುಹಿಡಿತಾರೆ. ಓ, ಸೊ ಏನ್ ಮಾಡ್ತಾರೆ ಇವರು ಮುಖ್ಯಸ್ಥರು, ಒಂದು ಬೇರೆ ಊರಿಂದ ಒಂದು ಹೆಂಗ್ಸ್ನ ಕರೆದು ಸುಮ್ನೆ ಒಂದು ನಾಟಕದ ರೀತಿಯಿಂದ ಆ ದೇವಿ ಎಲ್ಲ ಬಟ್ಟೆ ಗಿಟ್ಟೆ ಹಾಕ್ಸಿ ಏನೋ ಆ ತರ ಕಾಣಂಗೆಲ್ಲ ಒಂದು ಮೇಕಪ್ ಎಲ್ಲ ಮಾಡಿ, ಆ ದೇವಿ ಎಲ್ಲಾರ ಹತ್ರ ಹೋಗಿ ನೀ ಮಾಡಿದ್ಯಾ ಅಂತ ಕೇಳ್ತಾ ಹೋಗ್ತಾರೆ. ಇವಾಗ ಇವನ ಹತ್ರ ಬರುತ್ತದೆ, ಇವನು ಕ್ಯೂ ಅಲ್ಲಿ ನಿಂತಿರ್ತಾನೆ, ಇವನ ಹತ್ರ ಬಂದು ಇವನಿಗೆ ಕೇಳಿದ ತಕ್ಷಣ ಇವನ್ಗೆ ಏನಾಗತ್ತೆ, ಆ ಭಾಗವತ್ ಕಥೆದ್ ನೆನಪು ಬರುತ್ತೆ ನನಗೆ. ಓ, ದೇವಿಗಳಿಗೆ ದೇವತೆಗಳಿಗೆ ನೆರಳಿರೋದಿಲ್ಲ, ಇಲ್ಲಿ ನೋಡಿದ್ರೆ ಈ ಅಮ್ಮಂಗೆ ನೆರಳು ಚೆನ್ನಾಗಿ ಬೀಳ್ತಾ ಇದೆಯಲ್ಲ ಅಂತೇಳಿ, ಓ ಇದೇನೋ ಫ್ರಾಡ್ ಕೇಸ್ ಆಯ್ತಿದ್ದು ಅಂತೇಳಿ, ಇಲ್ಲಮ್ಮ ನಾನೇನ್ ಮಾಡಿಲ್ಲ, ಕಳ್ತನ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಹಾಗೆ ಆ ದೇವಿ ಏನಿದೆ ಎಲ್ಲಾ ಕಡೆ ಅಡ್ಡಾಡ್ತಾಳೆ, ಕಳ್ಳ ಸಿಗೋದಿಲ್ಲ, ಸರಿ ಅಂತ ಅದು ಅಲ್ಲಿಗೆ ಸಮಾಪನೆ ಆಯ್ತು ಅದು. ಆಮೇಲೆ ಮನೆಗೆ ಬಂದು ವಿಚಾರ ಮಾಡ್ತಾನೆ, ಬುದ್ಧಿವಂತ, ನಾನು ಆ 1 ಗಂಟೆ ಹೋಗಿ ಕುಂತು ಒಂದು ವಿಷಯದಿಂದ ಇವತ್ತು ನನ್ನ ಮರ್ಯಾದೆ, ನಮ್ಮ ಮನೆತನದ ಮರ್ಯಾದೆ ಎಲ್ಲ ಉಳಿತಲ್ಲ, ಇದರಲ್ಲಿ ಎಷ್ಟು ಮಹತ್ವ ಇದೆಯಪ್ಪ ಇದು ಅಂತೇಳಿ ಅವನಿಗೆ ಒಂಥರ ಕನ್ಫೆಷನ್ ಮಾಡ್ಬೇಕಂತ ಒಂದು ಸ್ಥಿತಿ ಬರುತ್ತೆ ಅವನಿಗೆ. ಅವಾಗ ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ತಾನೆ, ಇಲ್ಲ ಇದೆಲ್ಲ ಕಳ್ತನ ನಾನೇ ಮಾಡ್ತಾ ಇದ್ದೆ, ನನ್ನ ಕ್ಷಮಿಸ್ರಿ ಅಂತೇಳಿ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾನೆ. ಅವ್ರ ತಂದೆಗೆ ಅರ್ಥ ಆಗತ್ತೆ, ಆಯ್ತೇಳಪ್ಪ, ಈ ವಯಸ್ಸಿನಲ್ಲಿ ಈ ತರದೆಲ್ಲ ಆಗತ್ ಸಹಜ, ಆದ್ರೆ ಇದನ್ನ ಅರ್ಥ ಮಾಡ್ಕೊಂಡು ನಾವು ತಿದ್ದುಕೊಂಡು ಮುಂದೆ ಹೋಗೋದು ಅದು ಬಹಳ ದೊಡ್ಡ ವಿಚಾರ ನಿಂದು ಅಂತೇಳಿ ಅವ್ರನ್ನ ಮತ್ತೆ ಪ್ರಮುಖರ ಹತ್ರ ಕರ್ಕೊಂಡು ಹೋಗಿ ಎಲ್ಲ ಹೇಳಿ, ಅವರು ಎಲ್ಲರೂ ಇದ್ದಂಗೆ ಕ್ಷಮಾಪಣೆ ಮಾಡಿ ಆಮೇಲೆ ಅವನೊಂದು ದೊಡ್ಡ ವ್ಯಾಪಾರಿಯಾಗಿ ಮುಂದೆ ಜೀವನದಲ್ಲಿ ಒಳ್ಳೆ ಜೀವನ ನಡೆಸ್ತಾನೆ. ಸೊ ಹೀಗೆ ಒಳ್ಳೆಯವರ ಸಹವಾಸ ಇದ್ರೆ ಏನೆಲ್ಲ ಆಗ್ಲಿ ನಮಗೆಲ್ಲೋ ಒಂದು ಕಡೆ ಒಂದು ಅದರಿಂದ ಅನುಕೂಲ ಆಗೇ ಆಗುತ್ತೆ. ಎಷ್ಟು ಸಾಧ್ಯ ಇದೆಯೋ ಕೆಟ್ಟ ಜನರ ಸಹವಾಸ ಬಿಟ್ಟು ಒಳ್ಳೆ ಜನರ ಸಹವಾಸಲ್ಲಿ ಇರೋದು, ಅದರಲ್ಲಿ ಅತಿ ಪ್ರಾಮುಖ್ಯವಾಗಿ ಸತ್ಸಂಗದಲ್ಲಿದ್ದು ಮಾಡಿದ್ರೆ ನಮಗೆ ಅದರ ಒಂದು ಜೀವನದ ಮಾರ್ಗದರ್ಶನ ಆಗತ್ತೆ ಅಂತ ಒಂದು ವಿಚಾರ ಇಲ್ಲಿ. ಇವಾಗ ನೋಡಿ, ನಾವು ಮಕ್ಕಳಾಗಿದ್ದಾಗ ಏನ್ ಹೇಳಿದ್ರು, ನಮಗೆ ತಂದೆ ತಾಯಿಗಳು ನಮಗೆ ಮಕ್ಕಳಲ್ಲಿ ಇದ್ದಾಗ ಏನ್ ಹೇಳ್ಕೊಟ್ರು, ಹೇಗೆ ನಡೆಯೋದು ಅಂತ ಹೇಳ್ಕೊಟ್ರು, ಹೇಗೆ ಮಾತಾಡೋದು ಅಂತ ಹೇಳ್ಕೊಟ್ರು, ಹೇಗೆ ತಿನ್ನೋದು ಹೇಳ್ಕೊಟ್ರು. ಆಮೇಲೆ ಶಾಲೆಗೆ ಹೋದ್ಮೇಲೆ ನಮಗೆ ಹೇಗೆ ಬರೆಯೋದು, ಹೇಗೆ ಓದೋದು ಹೇಳ್ಕೊಟ್ರು. ಕಾಲೇಜ್ಗೆ ಹೋದ್ವಿ, ಅಲ್ಲಿ ಇಂಜಿನಿಯರಿಂಗ್ ಅಂತ ಯಾವ್ದೋ ಹೇಳ್ಕೊಟ್ರು, ಲಾ ಅಂತ ಹೇಳ್ಕೊಟ್ರು, ಚಾರ್ಟರ್ಡ್ ಅಕೌಂಟೆನ್ಸಿ ಹೇಳ್ಕೊಟ್ರು, ಕೇಟರಿಂಗ್ ಹೇಳ್ಕೊಟ್ರು, ಮೆಡಿಸನ್ ಹೇಳ್ಕೊಟ್ರು. ಇವೆಲ್ಲ ಹೇಳ್ಕೊಟ್ರು ಆಗ್ಲಿ, ಎಲ್ಲಾದ್ರೂ ಆಗ್ಲಿ ನಮ್ಗೆ ಯಾವ ರೀತಿ ನಾವು ವಿಚಾರಣೆ ಮಾಡ್ಬೇಕಂತ ಯಾರಾದ್ರೂ ಹೇಳ್ಕೊಟ್ಟಿದಾರ?
ಯಾವ್ದನ್ನ ವಿಚಾರ ಮಾಡಬೇಕು, ಯಾವ ರೀತಿ ವಿಚಾರ ಮಾಡ್ಬೇಕನ್ನೋದು ಇದು ಎಲ್ಲೂ ಹೇಳ್ಕೊಟ್ಟಿಲ್ಲ. ಈ ವಿಚಾರ ನಮಗೆ ಈ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಏನೇ ವಿಚಾರ ಇರಲಿ, ಇದನ್ನ ಯಾವ ರೀತಿ ನಾವು ಅದನ್ನ ವಿಚಾರಣೆ ಶುರು ಮಾಡಿ ಅದಕ್ಕೆ ಒಂದು ತೀರ್ಮಾನಕ್ಕೆ ಬರ್ಬೇಕನ್ನೋದು ಸ್ಪಷ್ಟವಾಗಿ ನಮಗೆ ಗೀತೆಯಲ್ಲಿ ಹೇಳ್ಕೊಡ್ತಾರೆ. ನಿಮಗೆ ಯಾವುದೇ ಪ್ರಕಾರದ ಡೌಟ್ ಇದ್ರೆ ಅದಕ್ಕೆ ಉತ್ತರ ನಿಮಗೆ ಭಗವದ್ಗೀತೆಯಲ್ಲಿ ಸಿಕ್ಕೇ ಸಿಗುತ್ತೆ. ಹೇಗೆ ನೀವು ಒಂದು ಒಳ್ಳೆ ಪೇಂಟಿಂಗ್ ಇತ್ತಂದ್ರೆ ಆ ಪೇಂಟಿಂಗ್ ಹತ್ರ ಹೋಗಿ ಒಂದು ಅರ್ಧ ಇಂಚೋ 1 ಇಂಚದಿಂದ ನೀವು ಆ ಪೇಂಟಿಂಗ್ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತಲ್ಲ, ಒಂದು ಡೀಸೆಂಟ್ ಡಿಸ್ಟೆನ್ಸ್ ಇಂದ ನೋಡಿದ್ರೆ ಅದರದ್ದು ಸೌಂದರ್ಯ ನಿಮ್ಗೆ ಗೊತ್ತಾಗುತ್ತಲ್ಲ. ಹಾಗೇನೆ ಪ್ರತಿಯೊಂದಕ್ಕೂ ನಿಮ್ದು ಒಂದು ವಿಚಾರ ಸರಿ ಇರಬೇಕು. ಒಂದು ಮ್ಯಾಕ್ರೋ ಪಿಕ್ಚರ್ ಅಂತೀವಲ್ಲ, ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದಷ್ಟೇ, ನಿನಗೆ ನಾನು ಯುದ್ಧ ಮಾಡಂತ ಹೇಳ್ತಾ ಇರೋದು ಯಾಕಪ್ಪ, ನಿನಗೊಂದು ಮ್ಯಾಕ್ರೋ ಪಿಕ್ಚರ್ ಇಂದ ಧರ್ಮ ಅಧರ್ಮದ ಬಗ್ಗೆ ಈ ಯುದ್ಧ ಇದೆ, ಇಲ್ಲಿ ನಿನ್ನ ಕಸಿನ್ ಬ್ರದರ್ಸ್ ಇದ್ದಾರೆ, ನಿನ್ನ ಕಕ್ಕ ಇದ್ದಾರೆ, ನಿಮ್ಮ ಇವ್ರಿದ್ದಾರೆ, ತಾತ ಇದ್ದಾರೆ, ಅದೆಲ್ಲ ಇಲ್ಲಿ ಬರೋದಿಲ್ಲ ಇಲ್ಲಿ ಅಂತ ಅದನ್ನ ಒಂದು ವಿಚಾರ ಅವನಿಗೆ ಹೇಳಿ ಆ ಧರ್ಮವನ್ನು ಅವ್ರು ಏನಿದೆ ಎತ್ತಿಡಿದು ಆ ಒಂದು ಮ್ಯಾಕ್ರೋ ಪಿಕ್ಚರ್ ಅರ್ಜುನಂಗೆ ಕೊಟ್ರು. ಸೊ ಹೀಗೆ ಈ ಒಂದು ಭಗವದ್ಗೀತೆಯನ್ನ ನಮಗೆ ಸಾಕಷ್ಟು ಜೀವನದಲ್ಲಿ ಅನುಕೂಲ ಆಗುತ್ತೆ. ಒಬ್ಬೊಬ್ಬರ ಪುಣ್ಯಕ್ಕೆ ಯಾವ್ಯಾವ ಸಮಯಕ್ಕೆ ಸಿಕ್ಕಿರುತ್ತೆ. ಕೆಲವ್ರಿಗೆ 20ನೇ ವಯಸ್ಸಿಗೆ ಸಿಕ್ಕಿರ್ಬೋದು, ಕೆಲವ್ರಿಗೆ 60ನೇ ವಯಸ್ಸಿಗೆ ಸಿಕ್ಕಿರ್ಬೋದು. ಆದ್ರೆ ಸಿಕ್ಕಿದೆಯಲ್ಲ ಅದು ಸಾಕು, ಅದು ಒಂದು ದೊಡ್ಡ ವಿಚಾರ ಅದು ನಮಗೆ. ಸೊ ಈ ಒಂದು ವಿಚಾರದಿಂದ ಇವಾಗ ನಾವು ಮುಂದುವರಿಯೋಣ. ಇವಾಗ ಸ್ಟ್ರೇಟ್ ನಾವೇನ್ ಮಾಡೋಣ ಅಂದ್ರೆ ಚಾಪ್ಟರ್ 1 ಶುರು ಮಾಡಿತ್ತು ಮಾಡಿ ಅದರಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಕವರ್ ಮಾಡಿ ಮತ್ತೆ ಮುಂದಕ್ಕೆ ಹೋಗೋಣ. ಸೊ ಚಾಪ್ಟರ್ 1 ಮೊದಲನೇ ಶ್ಲೋಕ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಸಂಜಯನ್ ಕೇಳ್ತಾರೆ, ಏನಪ್ಪ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಏನಿದೆ ನನ್ನ ಮಕ್ಕಳು ಮತ್ತೆ ಪಾಂಡವನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿಂದ ನಮ್ಮ ಈ ಮಹಾಭಾರತದ ಭಗವದ್ಗೀತೆ ಆರಂಭ ಆಗತ್ತೆ. ನಾನು ಮಹಾಭಾರತ ಇದ್ರ ಹಿಂದೆ ಏನೇನಾಯ್ತು ಅನ್ನೋದು ನೀನು ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಅದು ಗೊತ್ತಿದ್ದೇ ವಿಷಯ ಇದೆ. ಅದು ನಮಗೆ ಮುಖ್ಯವಾದದಲ್ಲ, ನಮಗೆ ಇವಾಗ ಕಲಿಬೇಕಾಗಿದೆ. ಅದು ಹಿಂದೆ ಆಗಿರೋದ್ರಲ್ಲಿ ನಾವು ಕಲಿಯೋದೇನಿಲ್ಲ, ಇಲ್ಲಿಂದ ನಮಗೇನ್ ಕಲಿಬೇಕು ಅದು ಶುರು ಆಗುತ್ತೆ. ಸೊ ನಾನು ಸ್ಟ್ರೇಟ್ ಟು ದಿ ಪಾಯಿಂಟ್ ಇವಾಗ ಫಸ್ಟ್ ಶ್ಲೋಕ ಹೇಳಿದ್ವಿ. ಸೊ ಅವಾಗ ಏನಾಗುತ್ತೆ, ಸಂಜಯ್ ಹೇಳ್ತಾನೆ, ಪಾಂಡವ್ರದ್ದೇನಿದೆ ಎಲ್ಲ ಕಡೆ ನೋಡ್ತಾನೆ ಸೈನ್ಯ ನೋಡಿ, ಅಲ್ಲಿ ದ್ರೋಣಾಚಾರ್ಯರು ಬರ್ತಾ ಇದ್ದಾರೆ. ದುರ್ಯೋಧನ ಅವ್ರ ಹತ್ರ ದ್ರೋಣಾಚಾರ್ಯ ಹತ್ರ ಸಂಭಾಷಣೆ ಮಾಡ್ತಾ ಇದ್ದಾನೆ. ಮತ್ತೆ ದುರ್ಯೋಧನ ಏನು ದ್ರೋಣಾಚಾರ್ಯಗೆ ಒಂದು ತುಚ್ಛವಾಗಿ ಮಾತಾಡ್ತಾರಲ್ಲಿ. ದುರ್ಯೋಧನ, ನೋಡ್ರಿ ನಿಮ್ಮ ಶಿಷ್ಯ ದೃಪದನ ಮಗ ದೃಷ್ಟದ್ಯುಮ್ನ ನೋಡ್ರಿ ಅವನು ಯಾವ ರೀತಿ ತನ್ನ ಸೈನ್ಯನ ಮಾಡಿಟ್ಟಿದ್ದಾನಲ್ಲಿ. 7 ಅಕ್ಷೋಣಿ ಸೈನ್ಯ ಪಾಂಡವರದು, 11 ಅಕ್ಷೋಣಿ ಸೈನ್ಯ ಯಾರ್ದು? ಕೌರವರದು. ಅಕ್ಷೋಣಿ ಸೈನ್ಯದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಒಂದು ಅಕ್ಷೋಣಿ ಸೈನ್ಯದಲ್ಲಿ 21,870 ರಥಗಳಿರುತ್ತೆ, 21,870 ಆನೆಗಳಿರುತ್ತೆ, 65,610 ಕುದುರೆಗಳು, ಆಮೇಲೆ 1,09,350 ಸೋಲ್ಜರ್ಸ್. ಸೊ ಇದು ರೇಷಿಯೋ ಏನಿದೆ 1:1:3:5. ಸೊ 7 ಅಕ್ಷೋಣಿ ಸೈನ್ಯ ಅಂದ್ರೆ ಟೋಟಲಿ ಪಾಂಡವರ ಕಡೆ 15,30,900 ಜನ. ಮತ್ತೆ ಇದರಲ್ಲಿ ಈ ಕುದುರೆ ಮೇಲಿರೋರು, ಆನೆ ಮೇಲಿರೋರು, ಅವರೆಲ್ಲ ಇದರಲ್ಲಿ ಈ ಸಂಖ್ಯೆಯಲ್ಲಿ ಇಲ್ಲ. ಅವ್ರು ಮತ್ತೆ ಅವರೆಲ್ಲ ಎಕ್ಸ್ಟ್ರಾಸ್ ಅವರು. ಮತ್ತೆ ಇವ್ರು ಕೌರವರ ಸೈನ್ಯದಲ್ಲಿ 24 ಲಕ್ಷ, 15 ಲಕ್ಷ ಇಲ್ಲಿದೆ ನೋಡ್ರಿ, 24,05,700 ಅವ್ರದ್ದು ಸಂಖ್ಯೆ. ಸೊ ಈ ತರ ಎಲ್ಲ ಹರಡಿ ವಿಶಾಲವಾದ ಸೈನ್ಯ ಹರಡಿ ನಿಂತು ಬಿಟ್ಟಿದೆ ಅಲ್ಲಿ. ಒಂದು ಕಡೆ 7, ಒಂದು ಕಡೆ 11 ಅಕ್ಷೋಹಿಣಿ ಸೈನ್ಯ. ಸೊ ಇಲ್ಲಿ ದ್ರೋಣಾಚಾರ್ಯ ಮತ್ತೆ ದುರ್ಯೋಧನ ಬಗ್ಗೆ ಮಾತನಾಡಿತಾ ಇದೆ.
ಮತ್ತೆ ಹೇಳ್ತಾನೆ, ನೋಡ್ರಿ ದೃಷ್ಟದ್ಯುಮ್ನ ಈ ಒಂದು ನಿಮ್ಮ ಸೇನೆಯನ್ನ, ಅವ್ರ ಪಾಂಡವರ ಸೈನ್ಯ ನೇತೃತ್ವ ಮಾಡ್ತಾ ಇದ್ದಾನೆ. ಅಲ್ಲಿ ಅರ್ಜುನ ಇದ್ದಾನೆ, ಸತ್ಯಕಿ, ವಿರಾಟ. ವಿರಾಟ ಯಾರು? ಈತ ಮಹಾರಥಿ. ಮತ್ತೆ ದೃಪದ, ದೃಷ್ಟಕೇತು, ಚೇಕಿತನ, ಕಾಶಿರಾಜ, ಕುಂತಿಭೋಜ, ಸೈಬ್ಯ, ಯುದ್ಧ, ಮತ್ತೆ ಅಭಿಮನ್ಯು, ಎಲ್ಲ ಈ ತರ ಈ ಹೆಸರುಗಳು ಹೇಳ್ತಾನೇ ಹೋಗ್ತಾನೆ. ಆಮೇಲೆ ಏನ್ ಹೇಳ್ತಾನೆ ಇವ್ರಿಗೆ, ದ್ರೋಣಾಚಾರ್ಯಗೆ, ದುರ್ಯೋಧನ, ಆಯ್ತು ನಮ್ ಕಡೆ ಯಾರಿದಾರಂತ ಒಂದ್ 7 ಜನದ ಹೆಸರು ಹೇಳ್ತೀನಿ ನಿಮಗೆ ಅಂತ ಅಷ್ಟೇ ಹೇಳ್ತೀನಿ ಅಂತ ಹೇಳಿ, ನೀವಿದಿರಿ ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವ ಅಂತೇಳಿ ಇಷ್ಟೊಂದು 7 ಜನದ ಹೆಸರು ಹೇಳ್ತಾನೆ. ಇವಾಗ ಇದು ಮಾತಾಡ್ತಾ ಏನಾಯ್ತು, ಭೀಷ್ಮ ಪಿತಾಮಹರಿಗೆ ಗೊತ್ತಾಯ್ತು, ಇನ್ನ ಯುದ್ಧ ಶುರುನೇ ಆಗಿಲ್ಲ, ಈ ಮನುಷ್ಯನ್ ಕಾಲ್ ಆಗ್ಲೇ ನಡಗಕ್ ಶುರುವಾಯ್ತು. ಅವನಿಗೊಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಯಾರಿಗೆ? ದುರ್ಯೋಧನಂಗೆ. ಅವನ ಮಾತು, ಅವನ ವಿಚಾರ ಎಲ್ಲ ನೋಡಿದ್ರೆ ಭೀಷ್ಮ ಅವ್ರಿಗೆ ಅನ್ಸುತ್ತೆ, ಇವ್ನ ಹೀಗೆ ಬಿಟ್ರೆ ಇವ್ನ ಇನ್ನು ಏನೇನ್ ಮಾತಾಡ್ತಾನೋ, ಮತ್ತೆ ನಮ್ಮ ಸೈನ್ಯದ ಮನೋಬಲ ನಾಶ ಆಗತ್ತೆ, ಬೇಡ ಅಂತೇಳಿ ಅವ್ರೇನ್ ಮಾಡ್ತಾರೆ, ಆಯ್ತು ಎಲ್ಲರೂ ನಿಮ್ಮ ಸ್ಥಾನ ನೀವು ಗ್ರಹಣ ಮಾಡ್ರಿ ಅಂತ ಹೇಳಿ ಅವರ ಒಂದು ಶಂಖನಾದ ಮಾಡ್ತಾರೆ. ಅವರು ಯಾರು? ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಶಂಖನಾದ ಮಾಡಿದ ತಕ್ಷಣ ಮತ್ತಿನ್ನ ಕೌರವ್ರ ಕಡೆ ಇರ್ತಕ್ಕಂಥವ್ರೆಲ್ಲ ಏನೈತೆ ಅವ್ರ ಶಂಖ ಊದೋದು, ತಮಟೆ ಊರೋದು, ನಗರಿ, ತುತ್ತೂರಿ, ಜಾಂಟಿ, ತಾರ್ಸಿ, ಡೊಳ್ಳು ಎಲ್ಲ ಊದಿದ್ದು. ಯಾರು? ಕೌರವರು. ಸೊ ಈ ಕಡೆ ಇವ್ರು ಕೌರವರು ಊದಿದ್ಮೇಲೆ ಇನ್ನ ಪಾಂಡವ್ರ ಕಡೆ ಮತ್ತೆ ರಿಯಾಕ್ಷನ್ ಬೇಕಲ್ಲ. ಬಹಳ ಒಂದು ವಿಜೃಂಭಣೆಯಿಂದ ಇರ್ತಕ್ಕಂಥ ರಥ, ಬಿಳೇ ಕುದುರೆಗಳು ಅದ್ರ ಮುಂದ್ಗಡೆ ನಿಂತಿದೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ರಥ ಸಾರಥಿಯಾಗಿದ್ದಾರೆ. ಅದರಲ್ಲಿ ಅರ್ಜುನ ರಥದಲ್ಲಿ ನಿಂತಿದ್ದಾನೆ. ಸೊ ಅವಾಗ ಮೊದಲನೇದು ಪಾಂಡವರ ಕಡೆ ಶ್ರೀಕೃಷ್ಣ ಪರಮಾತ್ಮ ಏನಿದೆ, ಅವರು ಪಾಂಚಜನ್ಯವನ್ನು ಓದ್ತಾರೆ. ಅರ್ಜುನ ದೇವದತ್ತ ಅಂತ ಅವ್ರ ಶಂಖದ ಹೆಸರು, ಅವರು ಅದನ್ನು ಓದ್ತಾರೆ. ಮತ್ತೆ ಭೀಮ ಪೌಂದ್ರ ಅಂತ ಭೀಮನ್ ಶಂಖದ ಹೆಸರು, ಅದನ್ನ ಓದ್ತಾರೆ. ಯುಧಿಷ್ಠಿರ ಅನಂತ ವಿಜಯ ಅಂತೇಳಿ, ನಕುಲ ಸಹದೇವ ಶುಘೋಷ ಮತ್ತೆ ಮಣಿಪೋಷಕ ಅಂತೇಳಿ ಈ ಶಂಖಗಳು ನಾವೆಲ್ಲ ಓದಿ, ಇನ್ನು ಅವರಲ್ಲಿ ಇರ್ತಕ್ಕಂಥ ಜನ ಎಲ್ಲ ಇನ್ನ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯಿಂದ ಗರ್ಜನೆ ಮಾಡ್ತಾ ಇದ್ದಾರೆ. ಈ ಗರ್ಜನೆಯಲ್ಲಿ ಹೇಳ್ತಾರೆ, ಇಷ್ಟು ಆ ಧ್ವನಿ, ಆ ಗರ್ಜನೆ, ಆ ರೋಮಾಂಚಕವಾದ ಒಂದು ಪರಿಸ್ಥಿತಿ. ಭೂಮಿ, ಆಕಾಶ ಮತ್ತೆ ಸ್ವರ್ಗ ಎಲ್ಲ ಒಂದಾಯ್ತು ಅಂತ ಹೇಳ್ತಾರೆ. ಆ ಸಮಯಕ್ಕೆ ಅಳ್ಳಾಡ್ತಾ ಇತ್ತಂತೆ ಭೂಮಿ. ಆ ರೀತಿ ಒಂದು ಗರ್ಜನೆ, ಆ ರೀತಿ ಒಂದು ಆಕ್ರೋಶ, ಆ ರೀತಿ ಒಂದು ಶೌರ್ಯ ಎಲ್ಲರಲ್ಲಿ. ಸೊ ಆ ಸಮಯದಲ್ಲಿ ಅರ್ಜುನನ ರಥ ಮೇಲೆ ಹನುಮಂತನ ಒಂದು ಧ್ವಜ. ಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ ಅರ್ಜುನ, ಹೇ ಕೃಷ್ಣ, ನನ್ನ ಈ ರಥವನ್ನು ಈ 2 ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನಿಂದಿರ್ಸು. ನಾನೊಂದು ಸರ್ತಿ ವೀಕ್ಷಣೆ ಮಾಡ್ತೀನಿ, ಇಲ್ಲ ಹೇಗೆ ಅವರು ಮಾಡಿದ್ದಾರೆ, ಏನೇನು ಅವ್ರು ಸ್ಟ್ರಾಟಜಿ ಮಾಡಿದ್ದಾರೆ, ಯಾವ ರೀತಿ ಅವರು ಎಲ್ಲಾರನ್ನು ನಿಲ್ಸಿದ್ದಾರೆ, ಏನು ಅದ್ರದ್ದು ಇನ್ನೂ ಒಂದು ಸ್ವಲ್ಪ ನನಗೆ ಕ್ಲೋಸ್ ವ್ಯೂ ಬೇಕಾಗಿದೆ, ತಗೊಂಡೋಗಂತೇಳಿ. ಇವ್ ನೋಡ್ರಿ, ಇಲ್ಲಿವರೆಗೆ ಏನಾಗ್ತಾ ಇದೆ, ಎಷ್ಟೋ ತಿಂಗಳುಗಳ ಪ್ಲಾನಿಂಗ್ ಆಯ್ತು, ಎಷ್ಟೋ ಗಂಟೆಗಟ್ಟಲೆ ಅವ್ರು ಏನಿದೆ ಈ ರಣನೀತಿ ಅಂತ ಏನಿದೆ ಅದನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ ಇವರು. ಇದೆಲ್ಲ ವಿಚಾರಣೆ ಮಾಡಿ ಇವಾಗ ಇವ್ರು ಈ ರಣರಂಗಕ್ಕೆ ಇಳಿದಿದ್ದು ಅರ್ಜುನ. ಅದೇ ಒಂದು ರೋಷದಿಂದ ಕೃಷ್ಣ ಪರಮಾತ್ಮಗೆ ಹೇಳ್ತಾನೆ, ಆಯ್ತು ನನ್ನ ಮುಂದೆ ತಗೊಂಡೋಗಂತೇಳಿ. ಸೊ ಸರಿ, ಇವ್ರು ಸಾರಥಿ ಅಲ್ಲ ಕೃಷ್ಣ ಪರಮಾತ್ಮ, ಸರಿ ಸಾರಥಿಯಾಗಿ ತಗೊಂಡು ಹೋಗ್ತಾರೆ ಮುಂದಕ್ಕೆ ತಗೊಂಡೋಗಿ ಅಲ್ಲಿ ಮಧ್ಯದಲ್ಲಿ ನಿಂದಿರಿಸಿದಾಗ ಅವಾಗ ಶುರು ಆಗುತ್ತೆ. ಅರ್ಜುನ ಎಲ್ಲ ನೋಡ್ತಾನೆ, ಎಲ್ಲ ಕಡೆ ನೋಡಿ ಅವನಿಗೆ ಕಣ್ಣಿಗೆ ಕಾಣೋದು, ಮೊದಲನೇದಾಗಿ ಅವನಿಗೆ ಕಣ್ಣಿಗೆ ಕಾಣ್ತಾ ಇರೋದು ದ್ರೋಣಾಚಾರ್ಯರು, ಅವ್ರಿಗೆ ಅತ್ಯಂತ ಪ್ರಿಯರಾದ ಗುರುಗಳು.
ಚಿಕ್ಕಂದಿನಿಂದ ಪ್ರತಿಯೊಂದು ವಿಷಯ ಹೇಳ್ಕೊಟ್ಟು ಗುರುಗಳು. ಬಹಳ ಪ್ರಿಯವಾದ ತಾತ ಭೀಷ್ಮಾಚಾರ್ಯರು, ಮತ್ತೆ ಅದಲ್ಲದೆ ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಮತ್ತೆ ಎಲ್ಲಾ ರೀತಿಯಿಂದ ಚಿಕ್ಕ ದೊಡ್ಡಪ್ಪನ ಮಕ್ಕಳು, ಎಲ್ಲ ಬಂಧು ಬಾಂಧವರು, ಭಾವಂದ್ರು ಎಲ್ಲ ನೋಡಿ ಅವನು ಅರ್ಜುನ ಎಮೋಷನಲ್ ಆಗ್ಬಿಡ್ತಾನೆ. ಇವಾಗ ನೋಡಿ, ಕ್ಲಿಯರ್ ಆಗಿದೆಯಾ? ಯಾಕೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು. ಓಕೆ, ಸೊ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ನಾವು ಎಕ್ಸಾಮಿನೇಷನ್ಗೆ ಹೋಗ್ತೀವಿ, ಅಲ್ಲಿ ನಮಗೆ ನಡುಕ ಶುರು ಆಗುತ್ತೆ ಅಲ್ವಾ? ಇದೊಂದೇ ಅಲ್ಲ, ನಾವು ಎಷ್ಟೋ ಕಡೆ ಇಂಟರ್ವ್ಯೂಗೆ ಹೋದಾಗ ಕೂಡ ಎಷ್ಟೆಲ್ಲ ಧೈರ್ಯ ತಗೊಂಡು ನಾವು ಇಂಟರ್ವ್ಯೂಗೆ ಅಂತ ಹೋಗ್ತೀವಿ, ಅಲ್ಲಿ ಹೋಗ್ತಿದ್ದಂಗೆ ನಮಗೆ ನಡುಕ ಬರುತ್ತಾ ಇಲ್ಲ. ಸೊ ಈ ಒಂದು ಪರಿಸ್ಥಿತಿ, ನಾನು ಅದೇ ಹೇಳಿದ್ದು, ನಮ್ದು ಅರ್ಜುನಂದು ಬೇರೆ ಏನಲ್ಲ. ಆತ ಮಹಾರಥಿ. ಆದ್ರೆ ಇಲ್ಲೇನಿದೆ, ನಮಗೆ ನಮ್ಮ ಪರಿಸ್ಥಿತಿ ಆತನ ಪರಿಸ್ಥಿತಿ ಒಂದೇ ಇದೆ. ನಾವು ಯುದ್ಧಕ್ಕೆ ಹೋಗಿ, ಇದು ಮತ್ತೆ ಇಂಟರ್ವ್ಯೂ ಆಯ್ತು, ಇನ್ನೊಂದಾಯ್ತು, ಎಲ್ಲ ಯುದ್ಧ ಇದ್ದಂಗೆ ಅಲ್ಲ. ಅಲ್ಲಿಗೆ ಹೋದಾಗ ನಮ್ಗೆ ಏನಾಗುತ್ತೆ, ಆ ಒಂದು ನಡುಕ ಬರುತ್ತೆ. ಫಿಯರ್, ಆಂಗ್ಸೈಟಿ, ಕೈಂಡ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇವೆಲ್ಲ ಬರಕ್ ಶುರು ಆಗುತ್ತೆ. ಸೊ ಇದರಿಂದ ಹೇಗೆ ನಾವು ಯಾವುದನ್ನ, ಯಾವ ರೀತಿ ಇಂಥ ಪರಿಸ್ಥಿತಿಯಿಂದ ಹೇಗೆ ಹೊರಗೆ ಬರ್ಬೇಕು ಅನ್ನೋದನ್ನ ಅವಾಗೆ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳೋದು, ಮುಂದಿಂದೆಲ್ಲ ಹೇಳೋದು ಅವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಜುನ ನೋಡ್ಬಿಟ್ಟು ಇನ್ನ ಶುರುವಾಯ್ತ ಚಳಿ ಜ್ವರ. ಹೇಳ್ತಾರೆ, ಇದೆಲ್ಲ ನೋಡಿ, ಅರೇ ನಂದೇನಿದೆ, ನನ್ ಕಾಲ್ ನಡುಗ್ತಾ ಇದ್ದಾವೆ, ನನ್ ಬಾಯಿ ಒಣಗ್ತಾ ಇದೆ, ನನಗೊಂಥರ ಪೂರಾ ದೇಹದಲ್ಲಿ ನಡುಕ ಬರ್ತಾ ಇದೆ, ನನ್ ನಿಂದ್ರಕ್ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಇರ್ತಕ್ಕಂಥ ಗಾಂಡೀವ್ಯನ ಬಿದ್ದೋಗ್ತಾ ಇದೆ, ನನ್ನ ತಲೆ ಸುತ್ತಾ ಇದೆ, ನನ್ನನ್ನು ನಾನು ನಿಂದ್ರ ಶಕ್ತಿನೇ ಇಲ್ಲ ಅಂತ ಕೃಷ್ಣ ಪರಮಾತ್ಮಂಗೆ ಅರ್ಜುನ ಹೇಳಕ್ ಶುರು ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಇಲ್ಲ, ಇದೆಲ್ಲ ಲಕ್ಷಣ ನೋಡಿದ್ರೆ ನಮಗೆ ಇದರಿಂದ, ಈ ಒಂದು ಯುದ್ಧದಿಂದ ಏನು ಒಳ್ಳೇದಾಗಂಗಿಲ್ಲ. ಇವಾಗ ಈತನ ಪ್ರಚೋದನೆ ಸ್ಟಾರ್ಟ್ ಆಯ್ತಲ್ಲಿ. ಏನ್ ಮಾಡ್ಬೇಕು ಕೃಷ್ಣ? ಇಷ್ಟೆಲ್ಲ ನಾವು ಇವ್ರನ್ನೆಲ್ಲ, ನಾನು ಇಂಥ ನಮ್ಮ ಆತ್ಮೀಯರನ್ನೆಲ್ಲ ನಾನು ಇವ್ರ ಜೊತೆ ಯುದ್ಧ ಆಡಿ ಒಂದ್ ವೇಳೆ ನಾನು ಅವ್ರನ್ನ ಸಾಯಿಸಿದ್ರು ಕೂಡ ನನಗೇನ್ ಸಿಗುತ್ತೆ? ಇದೇ ಅಲ್ಲ ರಾಜ್ಯ, ಮತ್ತೊಂದಿಷ್ಟು ಸುಖಗಳು ಸಿಗುತ್ತೆ ನನಗೆ, ಅದು ಬೇಕಾಗಿಲ್ಲ ನನಗೆ. ಸೊ ಈ ರೀತಿ ಕೃಷ್ಣ ಪರಮಾತ್ಮ ಏನಿದೆ, ಒಂದಾದ್ಮೇಲೆ ಒಂದು ಕೃಷ್ಣ ಪರಮಾತ್ಮಗೆ ಅರ್ಜುನ ಹೇಳ್ತಾನೆ ಹೋಗ್ತಾ ಇದ್ದಾನೆ. ಇವಾಗ ಈತ ಅರ್ಜುನನೇ ಪಾಠ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮಗೆ. ಸೊ ಈ ಒಂದು ಪರಿಸ್ಥಿತಿ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಉಂಟು. ಇಂಥದ್ರಲ್ಲಿ ನಾವು ಯಾವ ರೀತಿ ಹೊರಗೆ ಬರ್ಬೇಕು ಅನ್ನೋದನ್ನ ಇಲ್ಲಿ ನಮಗೆ ಮುಂದೆ ಕೃಷ್ಣ ಪರಮಾತ್ಮರು ಇದನ್ನ ಹೇಳ್ಕೊಡ್ತಾರೆ ನಮ್ಗೆ. ಸೊ ಅದನ್ನ ನಾವು ನಾಳೆ ತಗೋಣ. ನಿಮಗೊಂದು ಜಸ್ಟ್ ಒಂದು ವಿಚಾರ, ಅಕ್ಷೋಣಿ ಸೈನ್ಯ ಬಗ್ಗೆ ನಾನು ಹೇಳಿದ್ನಲ್ಲ, ಒಂದೊಂದು ಅಕ್ಷೋಣಿ ಸೈನ್ಯದಲ್ಲಿ ಎಷ್ಟು ಜನ ಇರ್ತಾರಂತೇಳಿ. ಈ ಒಂದು ಮಹಾರಥಿ ಮತ್ತೆ ರಥಿಗಳಂತ ಏನು ಯುದ್ಧದಲ್ಲಿ ಇರ್ತಾರಲ್ಲ, ಇವ್ರದ್ದೊಂದು ನಿಮ್ಗೊಂದು ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಐಡಿಯಾ ಕೊಡ್ತೇನೆ. ರಥಿ ಅಂದ್ರೆ 5,000 ವಾರಿಯರ್ ಸೋಲ್ಜರ್ಸ್ ಇರ್ತಾರೆ ನೋಡಿ. 5,000 ಜನದ ಜೊತೆಗೆ ಒಟ್ಟಿಗೆ ಅವನು ಯುದ್ಧ ಮಾಡ್ತಕ್ಕಂಥ ಯಾರಿಗೆ ಕೆಪಾಸಿಟಿ ಇರುತ್ತೋ ಅವನಿಗೆ ರಥಿ ಅಂತ ಟೈಟಲ್ ಇರುತ್ತೆ ಈ ಯುದ್ಧ ಭೂಮಿಯಲ್ಲಿ. ಇದ್ರಲ್ಲಿ ಯಾರು ಬರ್ತಾರೆ? ಶಕುನಿ, ಯುಧಿಷ್ಠಿರ, ನಕುಲ, ಸಹದೇವ, ಶಿಖಂಡಿ ಇಂಥವ್ರೆಲ್ಲ ಇವರು ಈ ಕ್ಯಾಟಗರಿ, ರಥಿ ಅನ್ನೋ ಕ್ಯಾಟಗರಿಯಲ್ಲಿ ಬರ್ತಾರೆ. ಇದಾದ ನೆಕ್ಸ್ಟ್ ಕ್ಯಾಟಗರಿ ಇದೆ ಒಂದು ಅತಿರಥಿ ಅಂತೇಳಿ. ಅತಿರಥಿಯಲ್ಲಿ 60,000 ಸೈನಿಕರ ಹತ್ರ ಅವ್ರು ಒಟ್ಟಿಗೆ, ಒಬ್ಬನೇ 60,000 ಸೈನಿಕರ ಜೊತೆಗೆ ಯುದ್ಧ ಆಡೋ ಅವ್ರಿಗೆ ಕೆಪಾಸಿಟಿ ಇಲ್ಲ. 12 ಜನ ರಥಿ ಬಂದ್ರು ಕೂಡ ಅವನು, ಯಾಕಂದ್ರೆ 5,000 ಜನ ಒಂದು ರಥಿ ಅಲ್ಲ, ಅವ್ರ ಹತ್ರ ಯುದ್ಧ ಆಡೋಷ್ಟು ಅವರಿಗೆ ಶಕ್ತಿ ಇದೆ ಅಂತ ಇದು ಆ ಟೈಟಲ್ಗೆ ಈ ಕ್ವಾಲಿಫಿಕೇಶನ್. ಇದರಲ್ಲಿ ಜರಾಸಂಧ, ಭೀಮ, ದೃಪದ, ಕೃಪಾಚಾರ್ಯ ಮತ್ತೆ ವಿಭೀಷಣ, ರಾಮಾಯಣದಲ್ಲಿ ವಿಭೀಷಣ, ಇವರೆಲ್ಲ ಆ ಕ್ಯಾಟಗರಿಯಲ್ಲಿ ಬರ್ತಾರೆ. ರಥಿ ಆಯ್ತು, ಅತಿರಥಿ ಆಯ್ತು. ನೆಕ್ಸ್ಟ್ ಮಹಾರಥಿ. ಮಹಾರಥಿಯಲ್ಲಿ
12 ಅತಿರಥಿ ಬಂದ್ರೆ ಏನು ಇವ್ರು ಎದುರುಗೊಳ್ಳೋ ಶಕ್ತಿ ಇವರಲ್ಲಿರುತ್ತೆ? ಇಲ್ಲ 7,20,000 ಸೈನಿಕರು ಬಂದ್ರು ಕೂಡ ಅವರು ಶಕ್ತಿ ಅವ್ರ ಯುದ್ಧ ಆಡ್ಲಿಕ್ಕೆ ಒಬ್ರೆ ಯುದ್ಧ ಆಡ್ಲಿಕ್ಕೆ ಅವರಲ್ಲಿ ಶಕ್ತಿ ಇದೆ. ಇದರಲ್ಲಿ ಬರ್ತಾರೆ ಪರಶುರಾಮರು, ಅಭಿಮನ್ಯು, ವಾಲಿ, ಅಂಗದ, ಅಶ್ವತ್ಥಾಮ, ಭೀಷ್ಮ, ದ್ರೋಣಾಚಾರ್ಯರು, ಆಮೇಲೆ ಸುಗ್ರೀವ, ಲಕ್ಷ್ಮಣ, ಇವರೆಲ್ಲ ಈ ಒಂದು ಶ್ರೇಣಿಯಲ್ಲಿ ಬರ್ತಾರೆ. ಇದ್ಯಾವ್ದಾಯ್ತು? ಮಹಾರಥಿ. ಇದ್ರ ಮೇಲೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇದೆ, ಅತಿ ಮಹಾರಥಿ ಅಂತೇಳಿ. ಇವರು 12 ಮಹಾರಥಿಗಳು ಬಂದ್ರೆ ಇದು ಯುದ್ಧ ಆಡೋ ಶಕ್ತಿ ಇವರಲ್ಲಿದೆ. 12 ಮಹಾರಥಿ ಇಲ್ಲಾಂದ್ರೆ 86,40,000 ಸೈನಿಕರ ಜೊತೆಗೆ ಒಬ್ಬರೇ ಯುದ್ಧ ಆಡೋ ಶಕ್ತಿ ಇವರಲ್ಲಿದೆ. ಇದರಲ್ಲಿ ಬರ್ತಾರೆ ಹನುಮಂತ ದೇವರು, ರಾಮಚಂದ್ರರು, ಕೃಷ್ಣ, ಅರ್ಜುನ, ಮತ್ತೆ ಬೇರೆನೂ ಇದ್ದಾರೆ. ಇವರೆಲ್ಲ ಈ ಅತಿ ಮಹಾರಥಿಯಲ್ಲಿ ಬರ್ತಾರೆ. ಇನ್ನು ಕೊನೆಯದಾಗಿ ಇನ್ನೊಂದಿದೆ, ಮಹಾರಥಿ. ಅತಿ ಮಹಾರಥಿ ಅದಾದ್ಮೇಲೆ ಮಹಾರಥಿ ಅಂತೇಳಿ. ಅದರಲ್ಲಿ 24 ಅತಿ ಮಹಾರಥಿಗಳು ಬರ್ಲಿ, ಇಲ್ಲ 20,73,60,000 ಸೈನಿಕರು ಬಂದ್ರೆ ಒಬ್ಬರೇ ಯುದ್ಧ ಆಡಷ್ಟು ಶಕ್ತಿ ಇರುವಂತ ಮಹಾರಥಿ. ಇದರಲ್ಲಿ ತ್ರಿಮೂರ್ತಿಗಳು ವಿಷ್ಣು, ಶಿವ, ಬ್ರಹ್ಮ, ಶಕ್ತಿ, ಕಾರ್ತಿಕೇಯ ಇವರೆಲ್ಲ ಇದ್ರಲ್ಲಿ ಬರ್ತಾರೆ. ಜಸ್ಟ್ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ಮತ್ತೆ ಇವಾಗ ಏನಾದ್ರು ಕ್ವಶನ್ಸ್ ಇದ್ರೆ ಕ್ವಶನ್ಸ್ ತಗೋಣ ಇವಾಗ. ಓಕೆ, ಇವಾಗ ಕ್ವಶನ್ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಇವಾಗ ಯಾರ್ಯಾರಿಗೆ ಏನಾರ ಕ್ವಶನ್ಸ್ ಇದ್ರೆ ಕೇಳ್ರಿ. Yeah. Shamli? I'm really sorry. I just out of curiosity pressed that button. But you can ask a question. I don't mind. No, it's okay. Not now. Okay. ಇದೆಯಾ ಕ್ವಶನ್ಸ್ ಯಾರಿಗಾದ್ರೆ? ಅನೀಶ್, ನೀವು ಇಲ್ಲಿ Q&A ಇಲ್ಲ ಅಂದ್ರೆ ನೀವು ಈ ಮೆಸೇಜಿಂಗ್ ಇದ್ರಲ್ಲೂ ಹಾಕ್ಬೋದು. ಅದನ್ನು ನೋಡ್ತೀನಿ, ನಾನು ತೊಂದರೆ ಇಲ್ಲ. ಅಲ್ಲ ಅದನ್ನು ನೋಡಿ ಹೇಳ್ಬೋದು ನಿಮಗೆ. ಓಕೆ, ಸರಿ. ಹಾಗಾದ್ರೆ ಇಲ್ಲಿಗೆ ಮುಕ್ತಾಯ ಮಾಡೋಣ ಈ ಸೆಷನ್ನ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.